ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜಲ್ಲಿ ಇರುವಂಥ ನಾರ್ತಿಗೆ ಈಸ್ಟು ಬಿ ಡಿ ಎ ಮನೆ ನೋಡೋಕೆ ಬಂದಿದ್ದೀವಿ. 20-30 ಆ ಮನೆ ಫ್ರಂಟ್ ಎಲಿವೇಷನ್ ನೋಡಿಸ್ತಾ ಇದ್ದೀನಿ. ಇನ್ನೊಂದು ಸತಿ ಹೇಳ್ತೀನಿ, ಇದು ನಾರ್ತಿಗೆ ಈಸ್ಟ್ ಆಗಿರುತ್ತೆ ಬಿ ಡಿ ಎ 20-30. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ನಿಮಗೆ ಈ ಕಾರ್ನರು ಅಷ್ಟೇ, ಈ ಕಾರ್ನರು ಅಷ್ಟೇ 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ಬನಶಂಕರಿ 6 ಸ್ಟೇಜಲ್ಲಿ ಬರುವಂಥ ನಾರ್ತ್ ಈಸ್ಟು 20-30 ಬಿ ಡಿ ಎ ಮನೆ ಆಗಿರುತ್ತೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೋಡಿಸ್ತಾ ಇದ್ದೀನಿ, ಗೇಟ್ ನೋಡಿಸ್ತಾ ಇದ್ದೀನಿ. ನಿಮಗೆ ಫುಲ್ ಗೇಟ್ ಬರುತ್ತೆ. ನಮಗೆ MS ಅಲ್ಲಿ ನಿಮಗೆ ಫುಲ್ ಗೇಟ್ ಬರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಹಾಗೆ ಈ ಕಡೆ ಬಂದರೆ ನಮಗೆ ನೋಡ್ಬೋದು, ಇಲ್ಲಿ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ನಿಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ನಿಮಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಹಾಕಿದ್ದಾರೆ. ನಿಮಗೆ ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ. ತುಂಬ ಜನ ಕೇಳ್ತಾ ಇರ್ತೀರ ನಿಮಗೆ, ಅಂದರೆ ಇಲ್ಲಿ ಕನಕಪುರ ರೋಡು KSTC ಕಾಲೇಜ್ ಇದೆಯಲ್ಲ, ನಿಯರ್ ಬೈ ಅಂತ ಹೇಳ್ಬೋದು. ನಿಮ್ಗೆ 1-1.5 ಕಿಲೋಮೀಟ್ರ್ ಇದೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ. ಓಕೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ತುಂಬ ಜನ ಮೆಟ್ರೋ ಸ್ಟೇಷನ್ ಹತ್ರ ಬೇಕು ಅಂತ ಇದ್ರೆ ಅವ್ರಿಗೋಸ್ಕರ. ಓಕೆ, ಮುಂದುವರಿಯೋಣ. ಇಲ್ಲಿ ಬಂದರೆ ನಮಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ, ನೋಡ್ಬೋದು. ಹಾಗೆ ನಿಮಗೆ ಇಲ್ಲಿ ಸಂಪ್ ಬಂದಿದೆ, 10,000 ಲೀಟ್ರ್ ಸಂಪ್ ಬಂದಿದೆ ನಮಗೆ. ಹಾಗೆ ಇಲ್ಲಿ ಬಂದು ಬೋರ್ ಬಂದಿದೆ ನಿಮಗೆ, 1000 ಸ್ಕ್ವೇರ್ ಫೀಟ್ ಆಗಿದೆ ನಿಮಗೆ. ಓಕೆ, ಇಲ್ಲಿ ಬಂದರೆ ನಮಗೆ ಕಾವೇರಿ ಕಲೆಕ್ಷನ್ ಆಗಿದೆ. ಮೀಟ್ರ್ ತಗೋಬೇಕು ಅಷ್ಟೇ. ಪರ್ಮನೆಂಟ್ ಮೀಟ್ರ್ ಬಂದಿದೆ ನಿಮಗೆ. ಇಲ್ಲಿ ನೋಡ್ಬೋದು, ಇಲ್ಲಿಂದ ನೋಡ್ತಾ ಇದ್ದೀನಿ ಫುಲ್ ಪಾರ್ಕಿಂಗು. ಇನ್ನೂ ಕೆಲಸ ನಡೀತಾ ಇದ್ದಾರೆ. ಅವ್ರ ಸಾಮಾನುಗಳು, ಸಣ್ಣ ಪುಟ್ಟ ಸಾಮಾನುಗಳು ಇಲ್ಲೇ ಮಾಡಿದ್ದಾರೆ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಕೆಲಸ ಇದೆ. ನೋಡ್ಬೋದು, ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋ ಅಷ್ಟು ಜಾಗ ಇದೆ ನಿಮಗೆ. ಹಾಗೆ ಒಂದು 2-3 ಬೇಕು, ಧಾರಾಳವಾಗಿ ನಿಲ್ಲಿಸ್ಕೋಬೋದು. ಬನ್ನಿ ಮಾಡಿ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ಒಂದು ಸತಿ ನೋಡಿಸ್ಬಿಡ್ತೀನಿ. ಆಮೇಲೆ ಅಪ್ಪತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ನೋಡ್ಬೋದು. ರೆಡ್ ಕಲರು ನಿಮಗೆ ಕಾಂಬಿನೇಷನ್ ಕೊಟ್ಟಿದ್ದಾರೆ ನಿಮಗೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಅಪ್ಪತ್ರ ಗ್ರಾನೈಟು. ಹಾಗೆ ಸೈಡ್ ವಾಲೆಲ್ಲ ನೋಡ್ಬೋದು. ನಿಮಗೆ ಬಟರ್ಫ್ಲೈ ಟೈಲ್ಸೇ ಮಾಡಿದ್ದಾರೆ ನಮಗೆ. ಬನ್ನಿ ಮೇಲೆ ಹೋಗೋಣ. ಸೈಡ್ ವಾಲೆಲ್ಲ ನೋಡ್ಬೋದು. ನಿಮಗೆ ಬಟರ್ಫ್ಲೈ ಟೈಲ್ಸ್ ಕೊಟ್ಟಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ ನಮಗೆ. ಓಕೆ, ಮೇಲ್ಗಡೆ ಬಂದರೆ ನಮಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಓಕೆ, ಈ ಕಡೆಯಿಂದ ನೋಡ್ತೀನಿ ನೋಡಿ, ಎಲ್ಲ ಡಿಸೈನ್ ಮಾಡಿದ್ದಾರೆ ನಿಮಗೆ. ಹಾಗೆ ಮೇಲ್ಗಡೆ PUC ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ. ಹಾಗೆ ಬಾಕ್ಲು ಕೂಡ ನೋಡ್ಬೋದು. ನಿಮಗೆ ಟೀಕ್ ವುಡ್ಡೆಲ್ಲ ಇದೆ ನಿಮಗೆ. ಒಳ್ಳೆ ಬಾಕ್ಲು ಅಂತಲೇ ಹೇಳ್ಬೋದು ನಿಮಗೆ. ಹೊಸಲು ಬಾಕ್ಲು, ಕಿಟಕಿ ಎಲ್ಲ ನಿಮಗೆ ಟೀಕಲ್ಲೇ ಆಗಿರುತ್ತೆ. ಮನೆ ಹೊರಗಡೆ ಹೋಗೋಣ. ಇದು ಈಸ್ಟ್ ಡೋರ್. ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ, ಬಟ್ ಇವೆಲ್ಲ ಕ್ಲೀನ್ ಮಾಡಬೇಕು. ಇನ್ನೂ ಲೈಟಿಂಗ್ ಎಲ್ಲ ಇದು ಮಾಡ್ತಾರೆ. ತುಂಬ ಜನ ಕೇಳ್ತಾ ಇರ್ತಾರೆ ಮೆಟ್ರೋ ಸ್ಟೇಷನ್ ಹತ್ರ ಬೇಕಂತ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದೆಲ್ಲ ನಿಮಗೆ ಫೈನಲ್ ನೀಟಾಗಿ ಮಾಡಿಕೊಡ್ತಾರೆ ನಿಮಗೆ ಕೆಲಸನ. ಓಕೆ, ಬಂದಿದ್ದ ತಕ್ಷಣ ನಮ್ಮ ಮನೆ ಒಳಗಡೆ ಬಂದಿದ್ದ ತಕ್ಷಣ ದೊಡ್ಡದಾಗಿ ಹಾಲ್ ಸಿಗುತ್ತೆ ನಿಮಗೆ. ಇದು ಈಸ್ಟ್ ಡೋರ್ ಆಗಿರೋದ್ರಿಂದ ಫಸ್ಟು ಹಾಲ್ ಸಿಗುತ್ತೆ. ಹಾಗೆ ನೋಡಿ, ಇದು ನಾರ್ತ್ ಸೈಡ್ ಆಗಿರೋದ್ರಿಂದ ನಿಮಗೆ ಕಿಟಕಿ ಕೊಟ್ಟಿದ್ದಾರೆ. ಬೆಳಕು ಗಾಳಿ ಧಾರಾಳವಾಗಿರುತ್ತೆ ನಿಮಗೆ. ಹಾಗೆ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ, ನೋಡ್ಬೋದು. ಅಲ್ಲಿ TV ಯೂನಿಟ್ ಬಂದಿದೆ. ಹಾಗೆ ಮೇಲ್ಗಡೆ POP ಪ್ಲಸ್ ನಿಮಗೆ ವುಡನ್ ವರ್ಕ್ ಮಾಡಿದ್ದಾರೆ ನಿಮಗೆ, ಫಾಲ್ ಸೀಲಿಂಗು. ಇದೆಲ್ಲ ನೀಟಾಗಿ ಲೈಟಿಂಗ್ ಎಲ್ಲ ಹಾಕಿದ್ಮೇಲೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ನಿಮಗೆ. ಇವಾಗ ಒಂದು ಸ್ವಲ್ಪ ಆ ಥರ ಕಾಣಿಸ್ತಾ ಇದೆ. ರೇಟ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ ನೋಡಿ, ಲಾಸ್ಟಲ್ಲಿಗೂ. ಹಾಗೆ ಇಲ್ಲಿ ನಿಮಗೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಹಾಗೆ ಇಲ್ಲಿ UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಸ್ಟೋರೇಜ್ ಕೂಡ ಮಾಡಿದ್ದಾರೆ ನಿಮಗೆ. ಇಲ್ಲೂ ಅಷ್ಟೇ ನಿಮಗೆ. ಅಲ್ಲಿ ಫುಲ್ ನಿಮಗೆ ವುಡನ್ ವರ್ಕ್ ಮಾಡಿದ್ದಾರೆ ನಿಮಗೆ. ಬನ್ನಿ ದೇವ್ರ ಮನೆ ನೋಡ್ತೀನಿ. ದೇವ್ರ ಮನೆ ಕೂಡ ಅಷ್ಟೇ ನಿಮಗೆ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ. ಇನ್ನು ನಿಮಗೆ ಫಿನಿಶಿಂಗ್ ಆದಮೇಲೆ ಇನ್ನೂ ಒಳ್ಳೆ ಲುಕ್ ಕಾಣುತ್ತೆ ನಿಮಗೆ. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಇದೆ ನಿಮಗೆ. ದೇವ್ರ ಮನೆ ಒಬ್ಬರು ಕೂತ್ಕೋಬೋದು ಆರಾಮಾಗಿ ದೇವ್ರ ಮನೆಯಲ್ಲಿ. ಇದು ದೇವ್ರ ಮನೆ ಆಗಿರುತ್ತೆ ನೋಡಿ. ಹೈಟ್ಗೆ ಕೊಟ್ಟಿದ್ದಾರೆ ನಿಮಗೆ. ಯೂಸಲಾಗಿ ಒಬ್ಬರು ಫ್ಲಾಟಾಗಿ ಕೊಡ್ತಾರೆ, ಒಬ್ಬರು ಹೈಟಾಗಿ ಕೊಟ್ಟಿದ್ದಾರೆ ದೇವ್ರು. ಇದು ಬಂದು ನಿಮಗೆ ಹಾಲ್ ಆಗಿರುತ್ತೆ ನಿಮಗೆ. ಇನ್ನೊಂದ್ಸತಿ ನೋಡ್ತೀನಿ. ಇನ್ನೂ ಸಣ್ಣ ಪುಟ್ಟ ವರ್ಕ್ ಅವೆಲ್ಲ. ಓಕೆ, ಈ ಕಡೆ ಬಂದರೆ ನಮ್ಗೆ ಅಡುಗೆ ಮನೆ.
ನೋಡ್ಬೋದು ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಅಡುಗೆ ಮನೆ ಎಲ್ ಶೇಪಲ್ಲಿ ಬಂದಿದೆ. ಕೆಳಗಡೆ ಫುಲ್ ಕಬೋರ್ಡ್ಗಳು ಬಂದಿದೆ. ಮೇಲ್ಗಡೆ ಅಷ್ಟೇ ಕಬೋರ್ಡ್ಗಳು ಬಂದಿದೆ ನಿಮಗೆ. ಹಾಗೆ ಮೇಲ್ಗಡೆ ನೋಡ್ಬೋದು ಫಾಲ್ ಸೀಲಿಂಗ್ ಆಗಿದೆ. ಡೈನಿಂಗ್ ಟೇಬಲ್ ಅಷ್ಟೇ ತುಂಬ ದೊಡ್ಡದಾಗಿದೆ ಜಾಗ ಅಂತಲೇ ಹೇಳ್ಬೋದು ನಿಮಗೆ. ಆರಾಮಾಗಿ ಒಂದು 4 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ ಡೈನಿಂಗ್ ಟೇಬಲ್ಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಜಾಗ ಬರುತ್ತೆ ನಿಮಗೆ. ಇಲ್ಲಿ ಸಿಂಕ್ ಬರುತ್ತೆ ನಿಮಗೆ ದೊಡ್ಡದಾಗಿ. ಸೇಫ್ಟಿ ವೈಸ್ ನೋಡ್ಬೋದು MS ಖರೀದಿ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಬರುತ್ತೆ ನಿಮಗೆ. ಎಲ್ಲ ನಾನು ನೋಡಿಸ್ತಾ ಇದ್ದೀನಿ ನಿಮಗೆ. ಎಲ್ಲ ಕ್ಲೋಸ್ ಇದಾಗ್ತದೆ. ಇಲ್ಲಿ ಬಂದು ಸಿಂಕ್ ಬಂದಿದೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ನೋಡ್ಬೋದು. ಇಲ್ಲಿ ಗ್ಯಾಸ್ ಬರುತ್ತೆ. ಇಲ್ಲಿ ಮಿಕ್ಸಿ ಓವನ್ ಮಡಿಕೊಂತೀನಿ ಮಡಿಕೋಬೋದು ನಿಮಗೆ. ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ ಜಾಗ ಇದೆ. ದೊಡ್ಡದಾಗಿ ಡೈನಿಂಗ್ ಟೇಬಲ್ ಮಡಿಕೋಬೋದು. ಹಾಗೆ ಇಲ್ಲೂ ಅಷ್ಟೇ ನೋಡಿ ನಿಮಗೆ ಕಬೋರ್ಡ್ಗಳಿದೆ ನಿಮಗೆ. ಇಲ್ಲೂ ಅಷ್ಟೇ ಮಿಕ್ಸಿ ಓವನ್ ಏನೇನೋ ಮಡಿಕೋಬೋದು. ವಾರ್ಡ್ರೋಬ್ ಕೂಡ ಬಂದಿದೆ ಇಲ್ಲಿ. ಅಡುಗೆ ಮನೆಗಂತೂ ತುಂಬ ಜಾಗ ಇದೆ. ಹಾಗೆ ಇಲ್ಲಿ ನಿಮಗೆ ಪ್ಯಾನಿಟ್ರಿ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಕೈ ತೊಳೆಯೋಕ್ಕೊಂದು ಸಿಂಕ್ ಕೂಡ ಬರುತ್ತೆ ನಿಮಗೆ. ಇಲ್ಲಿ ಇನ್ನೂ ತುಂಬ ಕೆಲಸ ಇದೆ ಅಂತ ಹೇಳ್ಬೋದು. ನಾವು ಹೇಳ್ಬೋದು. ಇದು ತುಂಬ ಕೆಲಸ ಇದೆ ಅಂದರೆ ನಿಮ್ಗೆ ಏನಂದರೆ ಇವಾಗ ಒಂದು 90% ಮಾಡಿ ಬಿಟ್ಬಿಟ್ಟವ್ರೆ. ಇನ್ನೊಂದು 10% ಏನಂದರೆ ನಿಮ್ಗೆ ಸಮ್ ಪೀಪಲ್ ಬರ್ತಾರಲ್ವ, ಅವ್ರು ಡಿಸೈನ್ ತಕ್ಕಂಗೆ ಇಲ್ಲಾಂದರೆ ಅವ್ರಿಗೆ ಹೆಂಗೆ ಬೇಕೋ ಆ ಥರ ಮಾಡೋಕ್ಕೋಸ್ಕರ ಬಿಟ್ಟಿದ್ದಾರೆ. ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಮಾಡಿಕೊಡ್ತಾರೆ ನಿಮಗೆ. ಓಕೆ, ಇದು ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನಿಮಗೆ ಈ ಮನೆಯಲ್ಲಿ ಇನ್ನೊಂದು ನಿಮಗೆ ಹೇಳ್ಬೇಕಂದ್ರೆ ನಿಮಗೆ ಬೇರೆ ಮನೆಗಿಂತ ಈ ಮನೇಲಿ ಏನು ವೇರಿಯೇಷನ್ ಇದೆ ಅಂತ ನಿಮಗೆ ಮೇಲೆ ಹೋದ್ಮೇಲೆ ಹೇಳ್ತೀನಿ ನಾನು ನಿಮಗೆ. ಯೂಸರಾಗಿ 20-30 ಎಲ್ಲ ಒಂದೇ ಥರ ಬರುತ್ತೆ ನಿಮಗೆ. ಒಂದು ರೂಮು ಒಂದು ಹಾಲು, ಒಂದು ರೂಮು ಒಂದು ಹಾಲು ಆ ಥರ. ಇಲ್ಲಿ ನಿಮಗೆ ಚೇಂಜ್ ಮಾಡಿದ್ದಾರೆ ಒಂದು ಸ್ವಲ್ಪ, ನೋಡಿಸ್ತೀನಿ ನಿಮಗೆ. ಓಕೆ, ಇದು ನಮ್ಗೆ ಸೆಕೆಂಡ್ ಫ್ಲೋರಲ್ಲಿ ಆಗಿರುತ್ತೆ. ನಿಮಗೆ ಸೆಕೆಂಡ್ ಫ್ಲೋರ್ಗೆ ಬಂದರೆ ನಮಗೆ ಸ್ಟಡಿ ಟೇಬಲ್ ಬರುತ್ತೆ. ಯೂಸಲ್ ಆಗಿ ಸ್ಟಡಿ ಟೇಬಲು, ಇಲ್ಲಾಂದರೆ ನಿಮಗೆ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು. ಮೇಲ್ಗಡೆ ನೋಡ್ಬೋದು ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ನಮಗೆ ವುಡನ್ ಫ್ಲೋರಿಂಗ್ ಸ್ಟೈಲಲ್ಲೇ ಮಾಡಿದ್ದಾರೆ, ನೋಡ್ಬೋದು ನಿಮಗೆ. ಇದು ಕೂಡ ಹೈಡ್ರಾಲಿಕ್ಸ್ ಆಗಿರುತ್ತೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ ನಿಮಗೆ. ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ರೂಮು ನಿಮಗೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಈ ಕಡೆಯಿಂದ ನೋಡ್ತೀನಿ ಅಂದರೆ ನಮಗೆ TV ಯೂನಿಟ್ ಬಂದಿದೆ. ಈ ಸೈಡು ದೊಡ್ಡದಾಗಿ TV ಯೂನಿಟ್ ಕೂಡ ಬಂದಿದೆ ನಮಗೆ. ಧಾರಾಳವಾಗಿ ಮನಿಕಂದು TV ನೋಡ್ಬೋದು, ಆರಾಮಾಗಿದೆ. ಹಾಗೆ ಇಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿದೆ ನಮಗೆ, ದೊಡ್ಡದಾಗಿದೆ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದು ನಮಗೊಂದು ಚಿಲ್ಡ್ರನ್ ಬೆಡ್ರೂಮ್, ಇದು ಕೂಡ ಕಾಟ್ ಕೊಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಈ ಕಾಟಾಗಿದೆ ನೋಡಿಸ್ತಾ ಇದ್ದೀನಿ. ಇದು ಕ್ವೀನ್ ಸೈಜ್ ಕಾಟ್ ಅಂತ ಹೇಳ್ತೀವಿ ನಾವು. ಓವರ್ ಹೆಡ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಬರುತ್ತೆ ಅಲ್ಲಿ. ಓವರ್ ಹೆಡ್ ಕಬೋರ್ಡ್ ಬಂದಿದೆ, ನೋಡ್ಬೋದು ಅಲ್ಲಿ. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಆಗಿದೆ ನೋಡಿ. ಹಾಗೆ ಈ ಕಡೆ ಬಂದರೆ ನಮಗೆ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಬಂದಿದೆ ನಮಗೆ. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ, ನೋಡ್ಬೋದು. ಇಲ್ಲಿ ನಮಗೆ ಆಂಟಿಸ್ಪಿಡ್ ಅಂದರೆ ಲಪಾಪ ಗ್ರಾನೈಟ್ ಹಾಕಿದ್ದಾರೆ ನಮಗೆ. ಸೈಡ್ ವಾಲಾಗ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು ಹಾಗೆ ಸ್ಟೀಲ್ ಕೊಟ್ಟಿದ್ದಾರೆ ನಮಗೆ. ಆರಾಮಾಗಿ ಮನೆ ಸುತ್ತಮುತ್ತ ನಿಮಗೆ ಈ ಥರ ಇರುತ್ತೆ. ಬನ್ನಿ ಮೇಲೆ ಹೋಗೋಣ. ಇದು ಬಂದು ನಮಗೆ ಸೆಕೆಂಡ್ ಫ್ಲೋರ್ ಡೀಟೇಲ್ಸ್ ಆಗಿರುತ್ತೆ. ನಮಗೆ 3ನೇ ಫ್ಲೋರ್ ಬರ್ತಿದ್ದೀನಿ. 3ನೇ ಫ್ಲೋರಲ್ಲೇ ನಾನು ನಿಮ್ಗೆ ಹೇಳಿದ್ದೀನಿ. ಬನ್ನಿ ನೋಡಿಸ್ತೀನಿ ನಿಮಗೆ. ಹೇಳೋದಕ್ಕಿಂತ ನಿಮಗೆ ನೋಡಿದ್ರೆ ನಿಮಗೆ ಏನು ಚೇಂಜಸ್ ಇದೆ, ನಿಮಗೆ ಬೇರೆ 20-30 ಮನೆಗೂ ಈ ಮನೆಗೂ ಏನು ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೇಲ್ಗಡೆ ಬಂದರೆ ನಮಗೆ ಇಲ್ಲಿ
ಈ ಕಡೆ ಬಂದರೆ ನಮಗೆ ಇಲ್ಲೊಂದು ರೂಮ್ ಬರುತ್ತೆ ನಮಗೆ. ಇದು 3ನೇ ರೂಮು, ಸೇಮ್ ಮಾಸ್ಟರ್ ಬೆಡ್ರೂಮ್ ಥರನೇ ಇರುತ್ತೆ. ಇದಕ್ಕೆ ವಿತೌಟ್ ಕಾಟ್ ಕೊಟ್ಟಿದ್ದಾರೆ, ನೋಡ್ಬೋದು ನಿಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡು. ಈ ಕಾರನ್ನು ನೋಡಿಸ್ತೀನಿ. ಸೇಮ್ ಕೆಳಗಡೆ ಏನು ಮಾಸ್ಟರ್ ಬೆಡ್ರೂಮ್ ಇತ್ತು ಅದೇ ಥರ. ನೀವು ಇಲ್ಲೊಂದು ಕಾಟ್ ಹಾಕಿದ್ರೆ ಸೇಮು TV ಯೂನಿಟ್ ಬಂದಿದೆ ನಿಮಗೆ. TV ಯೂನಿಟ್ಟು ಆಮೇಲೆ ನಿಮಗೆ POP ಫಾಲ್ ಸೀಲಿಂಗ್ ಮಾತ್ರ ಚೇಂಜ್ ಮಾಡಿದ್ದಾರೆ ನಿಮಗೆ. ಇನ್ನೆಲ್ಲ ಸೇಮ್ ಇದೆ ನಿಮಗೆ. ಇದು ಕೂಡ ನಿಮಗೊಂದು 3ನೇ ರೂಮ್ ಆಗಿರುತ್ತೆ ನಿಮಗೆ. ಫಸ್ಟ್ ಮಾಸ್ಟರ್ ಬೆಡ್ರೂಮಲ್ಲಿ ಕಾಟಿದೆ, ಚಿಲ್ಡ್ರನ್ ಬೆಡ್ರೂಮಲ್ಲಿ ಕಾಟಿದೆ. ಇದು ಬಂದು ಗೆಸ್ಟ್ ಬೆಡ್ರೂಮು, ಇಲ್ಲಿ ಕಾಟಿಲ್ಲ, ಇದು ರೆಸ್ಟ್ ರೂಮ್ ಆಗಿರುತ್ತೆ ನಿಮಗೆ. ಬೇಕಾದ್ರೆ ಕಾಟ್ ಹಾಕಂದ್ರೆ ಇಲ್ಲಿ ಧಾರಾಳವಾಗಿ ಇದು ಒಂದು ರೂಮ್ ಅಂತ ಹೇಳ್ಬೋದು. ರೂಮ್ ಅಂತ ಹೇಳೋದೇನಿಲ್ಲ, ಇದನ್ನೇ ನಾನು ಹೇಳಿದೆ ಲಿವಿಂಗ್ ಹಾಲ್. ನೋಡಿ ಯೂಸಲಾಗಿ ಏನು ಮಾಡ್ತಾರೆ, ಇಲ್ಲೊಂದು ಗೋಡೆ ಹಾಕ್ಬಿಟ್ಟು ಅದನ್ನೊಂದು ರೂಮ್ ಮಾಡ್ತಾರೆ. ಅಂದರೆ ನಿಮಗೆ ಒಂದು ಹೋಮ್ ಥಿಯೇಟ್ರ್ ಮಾಡ್ತಾರೆ, ಇಲ್ಲಾಂದರೆ ನಾರ್ಮಲ್ ರೂಮ್ ಥರ, ಇಲ್ಲಾಂದರೆ ಓಪನ್ ಟೆರೆಸ್ ಮಾಡಿಬಿಟ್ಟಿರ್ತಾರೆ ನಿಮಗೆ. ಇಲ್ಲಿ ಇವರು ಹೆಂಗೆ ಮಾಡಿಲ್ಲ, ನಿಮಗೆ ಫುಲ್ ಓಪನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಲಿವಿಂಗ್ ಹಾಲ್ ಅಂತಲೇ ಹೇಳ್ಬೋದು ನಿಮಗೆ. ಸಾಯಂಕಾಲ ಹೊತ್ತು ನಿಮ್ಗೆ ಕೆಳಗಡೆ ಏನಾದ್ರು ಕೂತ್ಕೊಂಡು ಮಾತಾಡೋಕ್ಕೆ ಬೇಜಾರಾಯಿತು, ಮಾಡಿ ಮೇಲೆ ಬರಬೇಕಂದ್ರೆ ದೊಡ್ಡದಾಗಿ ನೋಡಿ ಇಲ್ಲಿಂದ ಸೋಫಾ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದು ನಿಮಗೆ. ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದ್ರು ಬಂದರು ಅವ್ರ ಜೊತೆಲಿ ನೀವು ಆರಾಮಾಗಿ ನೀವು ಕೂತ್ಕೊಂಡು ಮಾತಾಡಬೇಕಂದ್ರೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದು. ನೋಡ್ಬೋದು ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಇದನ್ನೇ ಹೇಳಿದೆ ನಿಮಗೆ, ಕೆಳಗಡೆ ಹಾಲ್ ಹೆಂಗಿದೆಯೋ ಸೇಮ್ ಅದೇ ಥರ ಇದೆ. ಇಲ್ಲೂ ಕೂಡ ದೊಡ್ಡದಾಗಿ ಹಾಲ್ ಥರ ಬಂದಿದೆ ನೋಡಿ, ನೀಟಾಗಿ ವಿಂಡೋ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ ಇಲ್ಲೊಂದು TV ಹಾಕೊಂಡು, ಇಲ್ಲ ನಿಮ್ಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರನ್ನ ಬಂದರೆ, ಇಲ್ಲ ಬಿಸ್ನೆಸ್ ಬಗ್ಗೆ ಮಾತಾಡಬೇಕಂದ್ರೆ, ಇಲ್ಲ ಪರ್ಸ್ನಲಿ ಮಾತಾಡಬೇಕಂದ್ರೆ ಮೇಲ್ಗಡೆ ನೀವು ಧಾರಾಳವಾಗಿ ಕೂತ್ಕೊಂಡು ಇಲ್ಲಿ ಸೋಫಾ ಹಾಕ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೋಬೋದು. ಡಿಸ್ಟರ್ಬೆನ್ಸ್ ಇರೋಲ್ಲ ನಿಮಗೆ. ಕೆಳಗಡೆ ಹಾಲಲ್ಲಾದರೆ TV ನೋಡ್ತಾ ಇರ್ತಾರೆ, ಮನೆಯಲ್ಲಿ ಕೆಲಸಗಳು ಮಾಡ್ತಾ ಇರ್ತಾರೆ, ಡಿಸ್ಟರ್ಬೆನ್ಸ್ ಇರುತ್ತೆ ನಿಮಗೆ. ಇಲ್ಲ ಏನಾಗುತ್ತೆ, ರೂಮ್ ಕರ್ಕೋಗೋಕ್ಕಾಗಲ್ಲ, ಅವ್ರನ್ನೆಲ್ಲ ಆಚೆ ಕಡೆ ಕರ್ಕೊಂಡು ಕೂತ್ಕೊಂಡು ಮಾತಾಡಬೇಕು. ಇಲ್ಲ ಹಂಗಿರಲ್ಲ ನಿಮಗೆ, ಆರಾಮಾಗಿ ಕೂತ್ಕೊಂಡು ಮಾತಾಡೋಕ್ಕೆ ಜಾಗ ಬಿಟ್ಟಿದ್ದಾರೆ. ಇದನ್ನೇ ನಾನು ಹೇಳಿದ್ದೆ, ಇದು ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ಚೆನ್ನಾಗಿದೆ ನಿಮಗೆ. ಹಾಗೆ ಇಲ್ಲಿ ಇದು ಕೂಡ ನಿಮಗೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಮೇಲ್ಗಡೆ ಬಂದರೆ ಈ ಥರ ಕಾನ್ಸೆಪ್ಟ್ ನಿಮಗೆ ಮನೆ ಸುತ್ತಮುತ್ತ. ಇದೊಂದೇ ರೋಡು ನಿಮ್ಗೆ 30 ಫೀಟ್, ಇದ್ರ ಮೇಲ್ಗಡೆ ಎಲ್ಲ ಹೋದರೆ ನಿಮಗೆ 20 ಫೀಟ್ ಸಿಗುತ್ತೆ. ಇದು ನಿಮಗೆ 30 ಫೀಟ್ ಆಗಿದೆ, ನೋಡ್ಬೋದು ನೀವು. ನನಗಂತೂ ತುಂಬ ಇಷ್ಟ ಆಯಿತು, ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೆ. ಅಂದರೆ ಒಳ್ಳೆ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಯೂಸಲಾಗಿ 2030 ಈ ಕಾನ್ಸೆಪ್ಟ್ ಯಾರೂ ಮಾಡಿಲ್ಲ, ಇವರು ಮಾಡಿದರು, ಚೆನ್ನಾಗಿದೆ. ಇಲ್ಲೊಂದು ರೂಮ್ ಬರುತ್ತೆ, ಗೆಸ್ಟ್ ಬೆಡ್ರೂಮು. ಆರಾಮಾಗಿ ಇಲ್ಲಿ ಬಂದು ಆರಾಮಾಗಿ ರೆಸ್ಟ್ ತಗೋಬೋದು. ಇವರು ಸ್ವಲ್ಪ ಅಕಸ್ಮಾತ್ ತುಂಬ ಜನ ಬಂದರು ಅಂದರೆ ನಿಮಗೆ ಇಲ್ಲೊಂದು ಚಾಪೆಗಳು ಹಾಕ್ಬಿಟ್ಟು, ಇಲ್ಲ ರಗ್ಗಳು ಹಾಕ್ಬಿಟ್ಟು ತುಂಬ ಜನ ಮನೆಗೆ ಒಂದು 10 ಜನ ಆರಾಮಾಗಿ ಇಲ್ಲೇ ರೆಸ್ಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಓಕೆ, ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಇಲ್ಲೂ ಕೂಡ ಅಷ್ಟೇ ನೀವು ನೋಡ್ಬೋದು, ಸ್ಕೈಲೈಟ್ ಕೊಟ್ಟಿದ್ದಾರೆ ನಿಮಗೆ. ಸ್ಕೈಲೈಟ್ ಕೊಟ್ಟಿದ್ದಾರೆ, ಬೆಳ್ಕೋಗಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ಬರ್ತಾ ಇದ್ದೀವಿ. ಮಾಡಿ ಮೇಲ್ಗಡೆ ಬಂದರೆ ನಮಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ, ನೋಡ್ಬೋದು. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ 2 ಉಯ್ಯಾಲೆಗೂ ಜಾಗ ಕೊಟ್ಟಿದ್ದಾರೆ, ಬೇಕಂದ್ರೆ ಸಾಯಂಕಾಲ ಉಯ್ಯಾಲೆ ಹಾಕೊಂಡು ಆರಾಮಾಗಿ ಕೂತ್ಕೋಬೋದು. ಪಾಟ್ಗಳು ಮಾಡೋದಕ್ಕೆ ಇಲ್ಲಿ ಉಕ್ಕು ಕೂಡ ಕೊಟ್ಟಿದ್ದಾರೆ ಸೈಡಲ್ಲಿ, ಪಾಟ್ ಕೂಡ ಮಡಿಕೋಬೋದು. ದೊಡ್ಡದಾಗಿದೆ, ನೀವು ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಪಪ್ಪಿ ಗಿಪ್ಪಿ ಈ ಥರ ಆರಾಮಾಗಿ ಇಲ್ಲೇ ಬಿಟ್ಕೋಬೋದು. ಹಾಗೆ ಮೇಲ್ಗಡೆ ನೋಡ್ಬೋದು 1000 ಲೀಟರ್ ಸಿಂಟಾಕ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ ಸೋಲಾರ್ ಮಡಿಕೊಳ್ಳೋಕೆ ತುಂಬ ಜಾಗ ಇದೆ ನಿಮಗೆ. ಮೇಲ್ಗಡೆ ಅಂತೂ ಸಾಲಿಡ್ ಆಗಿದೆ ಜಾಗ ಸೋಲಾರ್ ಮಡಿಯೋಕ್ಕೆ, ತುಂಬ ದೊಡ್ಡದಾಗಿದೆ. ಮನೆ ಸುತ್ತಮುತ್ತ ಒಂದು ಸತಿ ನೋಡಿಸ್ತಾ ಇದ್ದೀನಿ ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನಾನು. ಇದು ಬರೋದು ಬನಶಂಕರಿ 6 ಸ್ಟೇಜಲ್ಲಿ ಬರುತ್ತೆ ನಿಮಗೆ. ನಾರ್ತಿಗೆ ಈಸ್ಟ್ ಡೋರ್ ಆಗಿರುತ್ತೆ, ನಾರ್ತ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ. ಇದು BDA 20ಗೆ 30. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,60 lakhs ಹೇಳ್ತಾರೆ, ಅಂದರೆ 1,60,00,000 ಹೇಳ್ತಾರೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು. ಮೆಟ್ರೋ ಸ್ಟೇಷನ್ಗೂ ಅಷ್ಟೇ ನಿಮಗೆ ದೊಡ್ಡಕಲ್ಸಂದ್ರ ಆಗಲಿ, ಇಲ್ಲಾಂದರೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು, ಇಲ್ಲಾಂದರೆ ನಿಮಗೆ KRTC ಕಾಲೇಜ್ ಬರುತ್ತಲ್ಲ ನಿಯರ್ ಬೈ, ಇಲ್ಲಿಂದ ನಿಮಗೆ ಜಸ್ಟು 1.5 ಕಿಲೋಮೀಟ್ರ್ ಅಂತಲೇ ಹೇಳ್ಬೋದು. 1.5 ಕಿಲೋಮೀಟ್ರ್ ಅಮ್ಮಮ್ಮ ಅಂದರೆ ಅಷ್ಟೇ, ನಿಯರ್ ಬೈ ಆಗಿರುತ್ತೆ. ಅವ್ರಿಗೆ ಮೆಟ್ರೋ ಸ್ಟೇಷನ್ ಹತ್ರ ಬೇಕಂದ್ರೆ ಮನೆ ಕೂಡ ನೋಡ್ಬೋದು.
ಓಕೆ, ಈ ವಿಡಿಯೋ ನೋಡಿ ನಿಮ್ಗೆ ಈ ಮನೆ ಇಷ್ಟ ಆಗಿ ಈ ಮನೆ ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಂದು ಒಳ್ಳೆ ಮನೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಆಗಿದೆ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ನಮ್ಮಲ್ಲಿ DMRDA ಸೈಟ್ ಆಗಲಿ, ಹಾಗೆ ನಮಗೆ ನೈಸ್ ರೋಡು ಅಂದರೆ ನಿಮ್ಮ ಕನಕಪುರ ನೈಸ್ ರೋಡ್ ಪಕ್ಕದಲ್ಲೇ ನಮ್ಮದೊಂದು ಲೇಔಟ್ ಆಗ್ತಾಯಿದೆ. ಯಾರಿಗಾನ ಅಲ್ಲಿಂದ ನಿಮಗೆ 1-1.5 ಕಿಲೋಮೀಟ್ರು 2 ಕಿಲೋಮೀಟ್ರ್ ಅಂದ್ಕೊಳ್ಳಿ ಆ ಲೇಔಟು. ಯಾರಿಗಾನ ಸೈಟ್ಗಳು ಏನಾರು ಬೇಕಂದರೆ ಫೋನ್ ಮಾಡಿ, ಅದ್ರ ಬಗ್ಗೆ ಡೀಟೇಲ್ಸಾಗಿ ಮಾತಾಡೋಣ, ಕರ್ಕೋಗಿ ಸೈಟು ನೋಡಿಸ್ತೀನಿ ನಾನು. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.